ವಿಜಯದಾಸರು ಹೇಳ್ತಾರೆ, ಸುಧೆಗಡಲ ಮಥಿಸುವ ಸಮಯದಲ್ಲಿ ವೈದ್ಯನಾಗಿ ಪದುಮನಾಭನು ತಾನು ಉದುಭವಿಸಿ ಬರಲಂದು ಉದುರಿದವು ಕಣ್ಣಿಂದ ಉದಕ ಉತ್ಸಾಹದಿಂದಲದೆ ತುಳಸಿ ನಾಮವಾಗೆ ತ್ರಿದಶರೊಂದಿಸುತ ಮೋದದಿಂಕೊಂಡಾಡಿದರು ಒದಗಿಸು ಜನರು ತಮ್ಮ ಸದನದಲ್ಲಿ ನಿತ್ಯ ಸತ್ಪದವಿಗೆ ಸಿದ್ಧವೆಂದು ಮುದದಿಂದ ತಿಳಿದು ವೃಂದಾವನ ರಚಿಸಿದರಯ್ಯ. ಸುಧೆಗಡಲ ಮಥಿಸುವ ಸಮಯದಲ್ಲಿ, ಅಮೃತ ಮಥನ ನಡೆಯುವಂತಹ ಸಂದರ್ಭದಲ್ಲಿ ಅಮೃತದ ಕಲಶವನ್ನು ಹೊತ್ತು ಧನ್ವಂತರಿ ರೂಪದ ಭಗವಂತ ಪ್ರಾದುರ್ಭೂತನಾಗ್ತಾನೆ. ಆ ಧನ್ವಂತರಿ ರೂಪದ ಭಗವಂತ ತಾನು ಪ್ರಾದುರ್ಭೂತನಾದಾಗ ನಿತ್ಯಾನಂದ ಸ್ವರೂಪನಾದ ಭಗವಂತ ಎಂದೆಂದಿಗೂ ಆನಂದಪೂರ್ಣನಾದವನು. ಅವನ ಆನಂದೋದ್ರೇಕವನ್ನು ಅಭಿವ್ಯಕ್ತಗೊಳಿಸುವ ಹಾಗೆ ಪರಮಾತ್ಮನ ಕಣ್ಗಳಿಂದ ನೀರು ಬರ್ತದೆ, ಆನಂದ ಬಾಷ್ಪ ಹರಿದು ಬರ್ತದೆ. ಒಂದು ಹನಿ ನೀರು ಕೆಳಗೆ ಬಿದ್ದಾಗ ಆ ಹನಿಯ ನೀರೇ ತುಳಸಿಯಾಗಿ ಮಾರ್ಪಾಟಾಯಿತು ಅಂತ ಪುರಾಣಗಳಲ್ಲಿ ಹೇಳ್ತಾರೆ. ಅದನ್ನು ವಿಜಯದಾಸರು ಸಂಗ್ರಹ ಮಾಡಿದರು. ಅರ್ಥಾತ್ ಪರಮಾತ್ಮನ ದೇಹದಲ್ಲಿ ಎಲ್ಲ ದೇವತೆಗಳು ಆಶ್ರಿತರಾಗಿದ್ದಾರೆ. ಇಡೀ ಜಗತ್ತಿಗೆ ಪರಮಾತ್ಮನ ದೇಹ ಆಶ್ರಯವಾದದ್ದು. ಪರಮಾತ್ಮನಿಲ್ಲದೆ ದೇವತೆಗಳಿಗಾಗಲಿ ಜೀವರಿಗಾಗಲಿ ಜಗತ್ತಿನ ಯಾವ ಪದಾರ್ಥಗಳಿಗೂ ಅವಸ್ಥಾನವೇ ಇಲ್ಲ. ಎಲ್ಲರೂ ಪರಮಾತ್ಮನಲ್ಲಿ ಆಶ್ರಿತರಾಗಿದ್ದಾರೆ. ಪರಮಾತ್ಮ ತನಗೆ ಅಪೇಕ್ಷೆ ಬಂದಾಗ ಕೆಲವರನ್ನು ವಿಶೇಷವಾಗಿ ತಾನು ಸೃಷ್ಟಿ ಮಾಡ್ತಾನೆ. ನಾಭಿಯಿಂದ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ ಹಾಗೆ, ಮುಖದಿಂದ ಇಂದ್ರಾಗ್ನಿಗಳನ್ನು ಸೃಷ್ಟಿ ಮಾಡಿದ ಹಾಗೆ, ಕಿವಿಯಿಂದ ದಿಗ್ದೇವತೆಗಳನ್ನು ಸೃಷ್ಟಿ ಮಾಡಿದ ಹಾಗೆ, ಒಂದೊಂದು ಅವಯವದಿಂದ ಒಬ್ಬೊಬ್ಬ ದೇವತೆಗಳನ್ನು ಸೃಷ್ಟಿ ಮಾಡ್ತಾನೆ. ಹಾಗೆ ತನ್ನ ಆನಂದ ಬಾಷ್ಪದಿಂದ ತುಳಸಿಯನ್ನು ಭಗವಂತ ಸೃಷ್ಟಿ ಮಾಡ್ತಾನೆ. ಅರ್ಥಾತ್ ಪರಮಾತ್ಮನ ಕಣ್ಗಳಲ್ಲಿನ ಆನಂದದ ನೀರಿನ ರೂಪದಲ್ಲಿ ತುಳಸೀದೇವಿ ಪ್ರಾದುರ್ಭೂತಳಾಗ್ತಾಳೆ. ತಾನು ಭೂಮಿಯ ಮೇಲೆ ಬಿದ್ದಾಗ ಅಲ್ಲಿ ತುಳಸಿ ಗಿಡದ ರೂಪದಲ್ಲಿ ತಾನು ಬೆಳೆದು ನಿಲ್ತಾಳೆ. ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ. ಕೇವಲ ಅಪೇಕ್ಷೆಯಿಂದ ಇಡೀ ಸಾವರಣ ಬ್ರಹ್ಮಾಂಡವನ್ನು ಭಗವಂತ ಸೃಷ್ಟಿ ಮಾಡ್ತಾನೆ. ಹಾಗೆ ಇಲ್ಲಿ ಕಣ್ಣಿನಲ್ಲಿ ಬಂದ ಆನಂದ ಬಾಷ್ಪದಿಂದ ಭಗವಂತ ತುಳಸೀದೇವಿಯನ್ನು ಸೃಷ್ಟಿ ಮಾಡ್ತಾನೆ. ಪರಮಾತ್ಮನಿಗೆ ಅತ್ಯಂತ ಪ್ರಿಯಳಾದಂತಹ ಲಕ್ಷ್ಮೀದೇವಿಯ ವಿಶೇಷ ಸನ್ನಿಧಾನವನ್ನು ಪಡೆದ ಭಾರತೀ ಮುಖ್ಯಪ್ರಾಣರ ಅನನ್ಯ ಆರಾಧನೆಯನ್ನು ಮಾಡಿ ಪರಮಾತ್ಮನ ವಿಶೇಷ ಅನುಗ್ರಹಕ್ಕೆ ಪಾತ್ರಳಾದಂತಹ ಶ್ರೇಷ್ಠ ದೇವತೆ ತುಳಸಿ. ಆ ತುಳಸಿ ಇಲ್ಲಿ ಪ್ರಾದುರ್ಭೂತಳಾಗಿ ಬರ್ತಾಳೆ. ಸುಧೆಗಡಲ ಮಥಿಸುವ ಸಮಯದಲ್ಲಿ ವೈದ್ಯನಾಗಿ ಪದುಮನಾಭನು ತಾನು ಉದುಭವಿಸಿ ಬರಲಂದು. ವೈದ್ಯನಾಗಿ ಅಂದರೆ ಧನ್ವಂತರಿಯಾಗಿ, ಧನ್ವಂತರಿ ರೂಪದ ಭಗವಂತ ಉದ್ಭವಿಸಿ ಪ್ರಾದುರ್ಭೂತನಾಗಿ ಬಂದಾಗ ಉದುರಿದವು ಕಣ್ಣಿಂದ ಉದಕ ಉತ್ಸಾಹದಿಂದ. ಉತ್ಸಾಹ ಅಂದರೆ ಆನಂದ. ಆನಂದದಿಂದ ಭಗವಂತನ ಕಣ್ಗಳಲ್ಲಿ ನೀರು ಬರ್ತದೆ. ಆ ಆನಂದದ ಬಿಂದುವಿನಿಂದ ತುಳಸಿ ಹುಟ್ಟಿ ಬರ್ತಾಳೆ. ತುಳಸಿಯ ಜನನವಾಗ್ತದೆ. ತ್ರಿದಶರೊಂದಿಸುತ. ತುಳಸೀದೇವಿಯ ಯೋಗ್ಯತೆ ಬಹಳ ಶ್ರೇಷ್ಠವಾದದ್ದು. ಶ್ರೀಕೃಷ್ಣಾವತಾರದಲ್ಲಿ ಪರಮಾತ್ಮನ ಮಡದಿಯಾದ ಏನು ಜಾಂಬವತಿ ಇದ್ದಾಳೆ ಅವಳನ್ನೇ ತುಳಸಿ ಅಂತ ಹೇಳಿ ಸಂಪ್ರದಾಯದಲ್ಲಿ ಹೇಳ್ತಾರೆ. ತುಳಸಿ ಅಂತ ಪ್ರತ್ಯೇಕವಾಗಿ ಶ್ರೀಮದ್ ಆಚಾರ್ಯರು ತಾರತಮ್ಯದ ಕಕ್ಷೆಯಲ್ಲಿ ಉಲ್ಲೇಖ ಮಾಡಿಲ್ಲ. ಆದರೆ ಸಂಪ್ರದಾಯದಲ್ಲಿ ದಾಸ ಸಾಹಿತ್ಯದಲ್ಲಿ ಜಾಂಬವತಿಯೇ ತುಳಸಿ ಅಂತ ಹೇಳಿ ಉಲ್ಲೇಖ ಮಾಡ್ತಾರೆ. ತ್ರಿದಶರೊಂದಿಸೂತ. ಗರುಡಶೇಷ ರುದ್ರರ ನಂತರದ ಸೌಪರ್ಣಿ ವಾರುಣಿ ಪಾರ್ವತೀದೇವಿಯರಿಗಿಂತಲೂ ಎತ್ತರದ ಸ್ಥಾನ ತುಳಸಿಯದು, ಪರಮಾತ್ಮನ ಷಣ್ಮಹಿಷಿಯರದು. ವಿಜಯದಾಸರು ಈ ಮಾತನ್ನು ಹೇಳ್ತಾರೆ. ತುಳಸೀದೇವಿಯ ಸೇವೆಯಿಂದ ಪಾರ್ವತೀದೇವಿ ಸಹಿತ ಪುನೀತಳಾದಳು ಅಂತ ಇದೇ ಹಾಡಿನಲ್ಲಿ ಮುಂದೆ ಹೇಳ್ತಾರೆ. ಶಿವನ ಸತಿ ಪ್ರಹ್ಲಾದ ನಾರದ ವಿಭೀಷಣರು ಧ್ರುವ ಅಂಬರೀಷ ಶಶಬಿಂದು ರುಕ್ಮಾಂಗದನು ಇವರೇ ಮೊದಲಾದವರು ಭಕ್ತಿಪೂರ್ವಕದಲ್ಲಿ ವಿವರವನು ತಿಳಿದರ್ಚಿಸಿ ತವಕದಿಂ ತಂತಮ್ಮ ಘನಪದವನೈದಿದರು. ಪಾರ್ವತೀದೇವಿ ಸಹಿತ ತುಳಸೀದೇವಿಯ ಅನನ್ಯ ಆರಾಧನೆಯನ್ನು ಮಾಡಿ ತನ್ನ ಸ್ಥಾನವನ್ನು ಗಳಿಸಿಕೊಳ್ತಾಳೆ. ಅರ್ಥಾತ್ ಪಾರ್ವತೀದೇವಿಗಿಂತಲೂ ಉತ್ತಮಳಾದಂತಹ ಶ್ರೇಷ್ಠ ಸ್ತ್ರೀ, ದೇವತಾ ಸ್ತ್ರೀ ಅದು ತುಳಸೀದೇವಿ. ತ್ರಿದಶರೊಂದಿಸೂತ. ಎಲ್ಲ ದೇವತೆಗಳು ಈ ತುಳಸಿಯ ಪ್ರಾದುರ್ಭಾವವನ್ನು ಕಂಡು ಸಾಷ್ಟಾಂಗ ಪ್ರಣಿಪಾತಗಳನ್ನು ಮಾಡಿ ಅವಳ ಸ್ತೋತ್ರಗಳನ್ನು ಮಾಡ್ತಾರೆ. ಮೋದದಿಂ ಕೊಂಡಾಡಿದರು ಒದಗಿಸು ಜನರು ತಮ್ಮ ಸದನದಲ್ಲಿ ನಿತ್ಯ ಸತ್ಪದವಿಗೆ ಸಿದ್ಧವೆಂದು ಮುದದಿಂದ ತಿಳಿದು ವೃಂದಾವನ ರಚಿಸಿದರಯ್ಯ. ಪರಮಾತ್ಮ ಒಬ್ಬೊಬ್ಬ ದೇವತೆಗೆ ಒಂದೊಂದು ವಿಶಿಷ್ಟ ಅನುಗ್ರಹವನ್ನು ಮಾಡ್ತಾನೆ.
ದೇವತೆಗಳ ಮುಖಾಂತರ ಅರ್ಚಿಸಿದಾಗ ಮಾತ್ರ ತಾನು ಪ್ರೀತನಾಗ್ತೇನೆ ಅನ್ನೋದನ್ನು ತೋರಿಸಲಿಕ್ಕಾಗಿ ಒಬ್ಬೊಬ್ಬ ದೇವತೆಗೆ ಒಂದೊಂದು ಮಹಾತ್ಮ್ಯವನ್ನು ಕೊಟ್ಟು ಇದರ ಮುಖಾಂತರ ನನ್ನನ್ನು ಅರ್ಚನೆ ಮಾಡಿ ನಾನು ಒಲಿತೇನೆ ಅಂತ ಭಗವಂತ ಹೇಳ್ತಾನೆ. ಆರಂಭದಲ್ಲಿ ಗಣಪತಿಯ ಪೂಜೆಯನ್ನು ಮಾಡಿ ತನ್ನನ್ನು ಪೂಜೆ ಮಾಡಿದರೆ ಮಾತ್ರ ಭಗವಂತ ವಿಘ್ನಗಳ ಪರಿಹಾರವನ್ನು ಮಾಡ್ತಾನೆ. ದೇವರ ಪೂಜೆಯ ಸಂದರ್ಭದಲ್ಲಿ ಇಂತಿಂಥ ದೇವತೆಗಳ ಅರ್ಚನೆಯನ್ನು ಮಾಡಿದರೆ ಮಾತ್ರ ನಾನು ಪ್ರೀತನಾಗ್ತೇನೆ ಅಂತ ಅಧರ್ಮಾದಿಗಳಿಗೂ ಅಭಿಮಾನಿಗಳಾದಂತಹ ದೇವತೆಗಳ ಪೂಜೆಯನ್ನು ಭಗವಂತ ವಿಧಾನ ಮಾಡಿದ್ದಾನೆ. ಹಾಗೆ ತುಳಸಿ ಇಲ್ಲದೆ ಇದ್ದರೆ ನಾನು ಪ್ರೀತನಾಗೋದಿಲ್ಲ, ತುಳಸಿ ಇದ್ದಾಗ ಮಾತ್ರ ನಾನು ಪ್ರೀತನಾಗ್ತೇನೆ ಅಂತ ಸರ್ವದೇವೋತ್ತಮಳಾದಂತಹ ಪಾರ್ವತೀದೇವಿಗಿಂತಲೂ ಶ್ರೇಷ್ಠಳಾದಂತಹ ಈ ತುಳಸಿಯ ಮಹಾತ್ಮ್ಯವನ್ನು ತಾನೇ ಜಗತ್ತಿನಲ್ಲಿ ಪ್ರಸಿದ್ಧ ಮಾಡ್ತಾನೆ. ಆ ಬಳಿಕ ನಿನ್ನ ಸಹಿತ ನನ್ನನ್ನು ಪೂಜೆ ಮಾಡಿದರೆ ಮಾತ್ರ ನಾನು ವರಪ್ರದನಾಗ್ತೇನೆ ಅಂತ ಭಗವಂತ ತುಳಸೀದೇವಿಗೆ ವರವನ್ನು ಕೊಡ್ತಾನೆ. ಹೀಗಾಗಿ ಪರಮಾತ್ಮನನ್ನು ಒಲಿಸಿಕೊಳ್ಳಬೇಕಾದರೆ ಬೇಕಾದಂತಹ ಒಂದು ಶ್ರೇಷ್ಠವಾದ ಸಾಧನ ಅದು ತುಳಸಿ. ಒದಗಿ ಸುಜನರು ತಮ್ಮ ಸದನದಲ್ಲಿ ನಿತ್ಯ ಸತ್ಪದವಿಗೆ ಸಿದ್ಧವೆಂದು. ನಾವು ಏನೇ ಸಿದ್ಧಿಯನ್ನು ಗಳಿಸಬೇಕಾದರೂ ಪರಮಾತ್ಮನ ಕರುಣೆಯಾಗಬೇಕು. ಪರಮಾತ್ಮನ ಕರುಣೆ ಪರಮಾತ್ಮನ ಅರ್ಚನೆಯಿಂದಾಗತ್ತೆ. ಆ ಪರಮಾತ್ಮನ ಅರ್ಚನೆಯಲ್ಲಿ ಒಂದು ಪ್ರಧಾನವಾದ ಅಂಗ ಅದು ತುಳಸಿ. ಯಾವ ಹೂಗಳಿಂದ ಭಗವಂತನ ಅರ್ಚನೆಯನ್ನು ಮಾಡಿ, ಬಂಗಾರದ ಹೂಗಳನ್ನು ಬಂಗಾರದ ತುಳಸಿಯನ್ನು ಮಾಡಿ ಭಗವಂತನಿಗೆ ಅಭಿಷೇಕ ಮಾಡಿ ಪರಮಾತ್ಮ ಅಷ್ಟು ತೃಪ್ತನಾಗೋದಿಲ್ಲ. ಒಂದು ತುಳಸಿ ದಳವನ್ನು ಸಮರ್ಪಣೆ ಮಾಡಿದರೆ ಭಗವಂತ ಸಂತೃಪ್ತನಾಗಿ ನಮ್ಮ ಮೇಲೆ ಕಾರುಣ್ಯವನ್ನು ಹರಿಸ್ತಾನೆ. ಇದು ತುಳಸೀದೇವಿಯ ಮೇಲೆ ಭಗವಂತ ಮಾಡಿದಂತಹ ಅನುಗ್ರಹ. ಸಾವಿರಾರು ಜನ್ಮಗಳಲ್ಲಿ ಆ ತುಳಸೀದೇವಿ ಮಹಾಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿ, ಮುಖ್ಯಪ್ರಾಣ ಭಾರತೀಯರನ್ನು ಆರಾಧನೆ ಮಾಡಿ, ಗರುಡಶೇಷ ರುದ್ರರನ್ನು ಆರಾಧನೆ ಮಾಡಿ ಭಗವಂತನ ಸನ್ನಿಧಾನವನ್ನು ತನ್ನಲ್ಲಿ ತುಂಬಿಕೊಂಡಿದ್ದಾಳೆ. ಮಹಾಲಕ್ಷ್ಮೀ ದೇವಿಯ ವಿಶೇಷವಾದ ಸನ್ನಿಧಾನ ಎಷ್ಟರ ಮಟ್ಟಿಗೆ ಅಂದರೆ ಪರಮಾತ್ಮನ ಮಡದಿಯಾಗುವಂತಹ ಸೌಭಾಗ್ಯವನ್ನು ಗಳಿಸಿಕೊಳ್ತಾಳೆ. ಲಕ್ಷ್ಮೀದೇವಿಯ ಸನ್ನಿಧಾನವಿಲ್ಲದೇ ಇದ್ದರೆ ಪರಮಾತ್ಮನ ಅಂಗಸಂಗ ಯಾರಿಗೂ ದೊರೆಯೋದಿಲ್ಲ, ಯಾರಿಗೂ ದೊರೆಯೋದಿಲ್ಲ. ಅಂಥದ್ದರಲ್ಲಿ ಅನಾದ್ಯನಂತ ಕಾಲದವರೆಗೆ ಪರಮಾತ್ಮನ ಮಡದಿಯಾಗಿ ಪರಮಾತ್ಮನ ಒಂದು ಅವತಾರದಲ್ಲಿ ತಾನೂ ಅವತರಿಸಿ ಬಂದು ಮೋಕ್ಷದಲ್ಲಿ ತಾನು ಪರಮಾತ್ಮನ ಮಡದಿಯಾಗಿರಬೇಕು ಅಂತಂದರೆ ಮಹಾಲಕ್ಷ್ಮೀ ದೇವಿಯ ಎಷ್ಟು ಸನ್ನಿಧಾನ ಆ ತುಳಸೀದೇವಿಯಲ್ಲಿ ಇರಲಿಕ್ಕಿಲ್ಲ. ತುಳಸಿಯನ್ನು ಒಂದು ಗಿಡವಾಗಿ ಒಂದು ಎಲೆಯಾಗಿ ಕಾಣತಕ್ಕದ್ದಲ್ಲ. ತುಳಸೀ ದಳ ಅಂತಂದರೆ ಗಂಗಾ ನದಿಗಿಂತಲೂ ಪವಿತ್ರವಾದಂತಹ ಒಂದು ಪದಾರ್ಥ, ಬದರಿಕಾಶ್ರಮಕ್ಕಿಂತಲೂ ಪವಿತ್ರವಾದ ಒಂದು ಪದಾರ್ಥ, ಮೇರು ಪರ್ವತಕ್ಕಿಂತಲೂ ಪವಿತ್ರವಾದ ಒಂದು ಪದಾರ್ಥ. ಅಷ್ಟು ಗೌರವದಿಂದ ನಾವು ತುಳಸಿಯ ಆರಾಧನೆಯನ್ನು ಮಾಡಬೇಕು. ಅಷ್ಟು ಗೌರವದಿಂದ ನಾವು ತುಳಸಿಯನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಪ್ರತಿಯೊಂದು ಪದಾರ್ಥದ ಅಂತರ್ಯಾಮಿಯಾದ ಭಗವಂತನನ್ನು ಕಂಡು ಅವನ ಆರಾಧನೆ ಮಾಡುವುದೇ ಸಾಧನೆ. ಅದರಲ್ಲಿಯೂ ಜಗತ್ತಿನ ಎಲ್ಲ ಪದಾರ್ಥಗಳಿಗಿಂತಲೂ ಮಿಗಿಲಾಗಿ ಪರಮಾತ್ಮನ ಸನ್ನಿಧಾನವನ್ನು ಹೊತ್ತಂತಹ ಈ ಶ್ರೇಷ್ಠ ತುಳಸಿಯನ್ನು ಅನನ್ಯವಾಗಿ ನಾವು ಆರಾಧನೆ ಮಾಡಬೇಕು. ಅದರಲ್ಲಿರ್ತಕ್ಕಂತಹ ಭಗವಂತನ ಸನ್ನಿಧಾನದ ಬಗ್ಗೆ ಪ್ರತಿ ಕ್ಷಣದಲ್ಲಿ ನಮಗೆ ಎಚ್ಚರವಿರಬೇಕು. ವಿಜಯದಾಸರು ಹೇಳ್ತಾರೆ, ತ್ರಿದಶರೊಂದಿಸುತ ಮೋದದಿಂ ಕೊಂಡಾಡಿದರು. ಸರ್ವಾಂಗ ಪ್ರಣಿಪಾತವನ್ನು ಮಾಡಿ ತುಳಸೀದೇವಿಯ ಸ್ತೋತ್ರವನ್ನು ಮಾಡ್ತಾರೆ ದೇವತೆಗಳು. ಎಲ್ಲ ಸಜ್ಜನರು ತುಳಸಿಯ ಈ ಮಾಹಾತ್ಮ್ಯವನ್ನು ಕಂಡು ಸತ್ಪದವಿಗೆ ಸಿದ್ಧವೆಂದು, ನಮಗೆ ಮೋಕ್ಷ ಸಿಗ್ತದೆ, ತುಳಸಿಯನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಸ್ತೋತ್ರ ಮಾಡಿದಾಗ ಭಗವಂತ ಪ್ರೀತನಾಗ್ತಾನೆ, ಭಕ್ತಿಯ ಅಭಿವೃದ್ಧಿಯನ್ನು ಮಾಡ್ತಾನೆ, ಮೋಕ್ಷವನ್ನು ಕೊಡ್ತಾನೆ ಅಂತ ತಿಳಿದು ವೃಂದಾವನ ರಚಿಸಿದರಯ್ಯ. ಮನೆಯ ಮುಂದೆ ತುಳಸಿ ಇರಬೇಕು, ಆ ತುಳಸಿಗೊಂದು ವೃಂದಾವನವಿರಬೇಕು, ಪ್ರತಿನಿತ್ಯ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಬೇಕು ಅಂತ ಜಗತ್ತಿನ ಮಹಾಜ್ಞಾನಿಗಳಾದಂತಹ ಋಷಿಗಳು ಈ ವಿಧಾನವನ್ನು ಮಾಡ್ತಾರೆ. ವೃಂದಾವನ ರಚಿಸಿದರಯ್ಯ. ಪುರಾಣಗಳಲ್ಲಿ ಅದರ ಮಾಹಾತ್ಮ್ಯವನ್ನು ವರ್ಣನೆ ಮಾಡಿ ಮನೆ ಮನೆಯಲ್ಲಿ ತುಳಸಿಯ ಆರಾಧನೆಯನ್ನು ಮಾಡಿ ಅಂತ ಆ ಶ್ರೇಷ್ಠ ಋಷಿಗಳು ಜಗತ್ತಿನ ಜನರಿಗೆ ಆದೇಶವನ್ನು ಮಾಡ್ತಾರೆ. ವೃಂದಾವನ ರಚಿಸಿದರಯ್ಯ. ಹೀಗೆ ಪರಮಾತ್ಮನ ಆನಂದ ಬಾಷ್ಪದಿಂದ ತುಳಸಿಯ ಜನನವಾಗ್ತದೆ. ದೇವತೆಗಳೆಲ್ಲ ಸ್ತೋತ್ರ ಮಾಡ್ತಾರೆ. ಜಗತ್ತಿನ ಎಲ್ಲ ಜನರು ಅಂದಿನಿಂದ ತುಳಸಿಯ ಮುಖಾಂತರ ಭಗವಂತನ ಆರಾಧನೆಯನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾರೆ.